ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಈ ದಿನ ಬುಧವಾರದ ಆನ್ಲೈನ್ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ಪ್ರಾರ್ಥನೆಯೊಡನೆ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಈಗಲೂ ಕರ್ತನೆ ಆನ್ಲೈನ್ ಪ್ರಾರ್ಥನೆಗೆ ಸೇರಿ ಬಂದಿರುವಾಗ ಪವಿತ್ರಾತ್ಮ ದೇವರೇ, ಅನೇಕರು ಈ ಒಂದು ಕರ್ತನೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತೆ ನೀನು ನಡೆಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಕರ್ತನೆ, ಈ ಸಮಯದಲ್ಲಿ ನಾವು ನಿನ್ನನ್ನು ಸ್ತುತಿಸಿ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗ್ತಿರುವಾಗ ಪವಿತ್ರಾತ್ಮ ದೇವರೇ, ನೀನು ನಮ್ಮ ಸಂಗಡ ಮಾತನಾಡುವುದಕ್ಕಾಗಿ ಸ್ತೋತ್ರ. ಸೇರಿ ಬಂದಂಥ ಪ್ರತಿಯೊಬ್ಬರ ಹೃದಯಗಳನ್ನು, ಮನಸ್ಸನ್ನು ನಿನ್ನ ವಾಕ್ಯಕ್ಕಾಗಿ ನೀನು ತೆರೆಯುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ಸ್ವೀಕರಿಸಿ ಗ್ರಹಿಸಿ ತಿಳ್ಕೊಂಡು 100ರಷ್ಟು ಫಲಿಸುವಂತೆ ಪವಿತ್ರಾತ್ಮನೆ ಪ್ರತಿಯೊಬ್ಬರಲ್ಲಿ ನೀನು ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಈ ಸಮಯವನ್ನು ನಮಗೆ ಆಶೀರ್ವಾದಕರವಾಗಿ ನೀನು ಇಟ್ಟದಕ್ಕಾಗಿ ಸ್ತೋತ್ರ ಮಾಡ್ತಾ ನಿನ್ನ ಕೃಪೆಯ ಹಸ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಕರ್ತನನ್ನು ಸ್ತೋತ್ರ ಮಾಡಿ ಮುಂದಿನ ಭಾಗಕ್ಕೆ ಹೋಗೋಣ. ಆದರ್ಶ ನಮ್ಮನ್ನು ಸ್ತೋತ್ರದಲ್ಲಿ ನಡೆಸುವವರಾಗಿರ್ತಾರೆ. ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವೆ ನೀ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವೆ ನೀ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೀವ ಸ್ವರೂಪನೇ ನನ್ನ ತಂದೆ, ಜೀವಹಾದಿಯಲ್ಲಿ ನನ್ನ ನಡೆಸುವೆ ನೀ. ಜೀವ ಸ್ವರೂಪನೇ ನನ್ನ ತಂದೆ, ಜೀವಹಾದಿಯಲ್ಲಿ ನನ್ನ ನಡೆಸುವೆ ನೀ. ಮರಣದ ಭಯದಿಂದ ಬಿಡಿಸಿದನು, ಪಾತಾಳದ ಕಾಲದಿಂದ ತಪ್ಪಿಸಿದನು. ಮರಣದ ಭಯದಿಂದ ಬಿಡಿಸಿದನು, ಪಾತಾಳದ ಕಾಲದಿಂದ ತಪ್ಪಿಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೀವ ಸ್ವರೂಪನೇ ನನ್ನ ತಂದೆ, ಜೀವಹಾದಿಯಲ್ಲಿ ನನ್ನ ನಡೆಸುವೆ ನೀ. ಜೀವ ಸ್ವರೂಪನೇ ನನ್ನ ತಂದೆ, ಜೀವಹಾದಿಯಲ್ಲಿ ನನ್ನ ನಡೆಸುವೆ ನೀ. ನೋವಿನ ಸಮಯದಿ ಕೂಗುವಾಗ
ಹತ್ತಿರವೇ ಆತರಿದ್ದು ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಆತರಿದ್ದು ಉತ್ತರಿಸಿದ. ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಆಧರಿಸಿದ. ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಆಧರಿಸಿದ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಜೀವ ಸ್ವರೂಪನೇ ನನ್ನ ತಂದೆ, ಜೀವ ಹಾದಿಯಲ್ಲಿ ನನ್ನ ನಡೆಸುವೆ ನೀ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಹಾದಿಯಲ್ಲಿ ನನ್ನ ನಡೆಸುವೆ ನೀ. ಉಚಿತ ಕೃಪೆಯನ್ನು ನೀಡಿದನು, ನೀತಿವಂತನಾಗಿ ನನ್ನ ಮಾಡಿದನು. ಉಚಿತ ಕೃಪೆಯನ್ನು ನೀಡಿದನು, ನೀತಿವಂತನಾಗಿ ನನ್ನ ಮಾಡಿದನು. ಅಬ್ರಹಾಮನ ಆಶೀರ್ವಾದದಿಂದ ತುಂಬಿಸಿ ಆಶೀರ್ವಾದ ನೀಗಿನೈ ಮಾಡಿದನು. ಅಬ್ರಹಾಮನ ಆಶೀರ್ವಾದದಿಂದ ತುಂಬಿಸಿ ಆಶೀರ್ವಾದ ನೀತಿಯಾಗಿ ಮಾಡಿದನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ದೇವರು ಒಳ್ಳೆಯವನಾಗಿದ್ದಾನೆ. ದೇವರನ್ನು ಸ್ತುತಿಸುವುದು ಮನುಷ್ಯನಿಗೆ ಒಳ್ಳೆಯದು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ನಮಗೆ ಏನು ಒಳ್ಳೆಯದು ಮಾಡ್ತೈತೋ ಅದರಲ್ಲಿ ನಾವು ಖಂಡಿತ ನಾವು ಆಸಕ್ತರಾಗಿರ್ತೇವೆ. ದೇವರ ವಾಕ್ಯ ಹೇಳ್ತೈತೆ ಸ್ತುತಿಸುವಂಥದ್ದು ಒಳ್ಳೆಯದು ಎಂಬುದಾಗಿ. ಆದ್ದರಿಂದ ನಾವು ಸ್ತುತಿಸುವುದರಲ್ಲಿ ಆಸಕ್ತರಾಗಿರುವಂಥದ್ದಾದರೆ ಒಳ್ಳೆಯದು ಖಂಡಿತವಾಗಿ ನಮ್ಮ ಜೀವಿತಕ್ಕೆ ಸಂಭವಿಸುವಂಥದ್ದಾಗಿರ್ತೈತೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳಿಕ್ಕೆ ಹೋಗೋಣ. ಪ್ರತಿ ಬುಧವಾರ ಆದರ್ಶ್ ಡ್ಯಾನಿಯಲ್ ಪಾಲ್ ನಮ್ಮ ಮಗವೇ ಅವರು ವಾಕ್ಯವನ್ನು ತರುವಂಥವರಾಗಿರ್ತಾರೆ. ಕರ್ತನಾಮಕ್ಕೆ ಸ್ತೋತ್ರ. ದೇವರು ಅದ್ಭುತವಾಗಿ ಅವನ ಬಾಯಿಂದ ಮಾತನಾಡ್ತಾ ಇದ್ದಾನೆ. ಈ ಸಂಗತಿಗಳನ್ನು ಸತತವಾಗಿ ಯಾರು ಕೇಳಿಸ್ಕೊಳ್ತಿದ್ದಾರೋ ಅವರು ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ. ಅನೇಕರು ತಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ತಿದ್ದಾರೆ. ಇದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಇನ್ನೂ ನೀವು ಅವನಿಗಾಗಿ ಅವರ ಮುಂದಿನ ಸೇವೆಗಾಗಿ ಸಹ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕೆಂಬುದನ್ನು ನಾನು ಕೇಳಿಕೊಳ್ತೇನೆ. ಇಷ್ಟು ತನಕ ಅವನು ಏನಾಗಿದ್ದಾನೋ ಅದೆಲ್ಲ ದೇವರ ಕೃಪೆಯಾಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಪ್ರೀತಿ ಪ್ರಾರ್ಥನೆಯಾಗಿದೆ. ಇದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ ಮತ್ತು ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ಈಗಲೂ ಮತ್ತು ಅವರು ವಾಕ್ಯವನ್ನು ಹೇಳುವವರಾಗಿರ್ತಾರೆ. ನಾನು ಯೇಸು ನಾಮದಲ್ಲಿ ಅವರನ್ನು ಆಹ್ವಾನಿಸಿಕೊಳ್ಳುತ್ತೇನೆ. Hallelujah. ಹಲ್ಲೆಲೂಯಾ. I am so happy to be here once again in the evening. ಈ ಒಂದು ಸಂಜೆ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಇರುವುದಕ್ಕೆ ನಾನು ತುಂಬ ಸಂತೋಷ ಉಳ್ಳವನಾಗಿದ್ದೇನೆ. The word of God says that ದೇವರ ವಾಕ್ಯವು ಹೇಳ್ತೈತೆ, faith cometh by hearing and hearing the word of God. ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವುದರಿಂದ ಕೇಳುತ್ತಾ ಇರುವುದರಿಂದ ಬರುತ್ತದೆ ಎಂಬುದಾಗಿ. For faith to come, ನಂಬಿಕೆ ನಮ್ಮ ಜೀವನದಲ್ಲಿ ಉಂಟಾಗಬೇಕಾದರೆ you must have the word from God. ನಿಮಗೆ ದೇವರಿಂದ ಒಂದು ವಾಕ್ಯ ಬೇಕು. When God tell you something ದೇವರು ನಿನ್ನ ಹತ್ರ ಮಾತಾಡಲಿಕ್ಕೆ ಪ್ರಾರಂಭಿಸುವಾಗ and you start to believe it, ಅದನ್ನು ನೀನು ನಂಬುವಾಗ and that's where you will get the surety and confidence of the God's word. ದೇವರ ವಾಕ್ಯದ ಮೇಲೆ ನಿನಗೆ ನಂಬಿಕೆಯೂ ನಿಶ್ಚಯತೆಯೂ Faith ಉಂಟಾಗುವಂಥದ್ದಾಗಿರ್ತದೆ. is looking the things that are not seen. ನಂಬಿಕೆ ಅಂತ ಹೇಳುವಾಗ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವಂಥದ್ದಾಗಿದೆ. Let us all turn to Hebrews ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಇಬ್ರಿಯ ಪತ್ರಿಕೆಗೆ ತಿರುಗಿಸೋಣ. 11ನೇ ಅಧ್ಯಾಯ 11:27. 27ನೇ ವಚನ. By faith he left
Egypt, not being afraid of the anger of the king, for he endured as seeing him who is invisible. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವಾತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. Amen. ಆಮೇನ್. Here, author is telling, ಇಲ್ಲಿ ಭಕ್ತನು ಹೇಳ್ತಿದ್ದಾನೆ, firstly, he defines what is faith. ಮೊದಲು ಈ ಒಂದು ಅಧ್ಯಾಯದಲ್ಲಿ ನಂಬಿಕೆ ಅಂದರೆ ಏನು ಎಂಬುದನ್ನು ಭಕ್ತನು ಹೇಳ್ತಿದ್ದಾನೆ. And he defines how faith works. ಮತ್ತು ಆದ ನಂತರ ನಂಬಿಕೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರಿಸ್ತಾರೆ. And after that he given the list of faith heroes. ಅದ ನಂತರ ಆತನು ನಂಬಿಕೆ ವೀರರ ಪಟ್ಟಿಯನ್ನು ಆತನಲ್ಲಿ ಕೊಡುವಾತನಾಗಿದ್ದಾನೆ. The author is a New Testament author, came from Old Testament background. ಈ ಒಂದು ಪತ್ರಿಕೆಯನ್ನು ಬರೆದಂಥ ಭಕ್ತನು ಹೊಸ ಒಡಂಬಡಿಕೆಯನ್ನು ಸೇರಿದಂಥ ಆತನಾಗಿದ್ದಾನೆ, ಆದರೆ ಹಳೆಯ ಒಡಂಬಡಿಕೆ ಹಿನ್ನೆಲೆಯಿಂದ ಬಂದಾತನಾಗಿದ್ದಾನೆ. He knows the finished work of Jesus Christ. ಈತನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯವನ್ನು ಬಲ್ಲಾತನಾಗಿದ್ದಾನೆ. He knows Jesus is greater than Moses and angels. ಈತನಿಗೆ ಗೊತ್ತುಂಟು ಯೇಸು ಕ್ರಿಸ್ತನು ಮೋಶೆಗಿಂತಲೂ ದೇವದೂತರಿಗಿಂತಲೂ ಶ್ರೇಷ್ಠವಾದವನೆಂಬುದಾಗಿ. And he is writing to Jewish Christian people. ಈತನು ಇಲ್ಲಿ ಈ ಪತ್ರಿಕೆಯನ್ನು ಯಹೂದಿ ವಿಶ್ವಾಸಿಗಳಿಗೆ ಆತನು ಬರೀತಿದ್ದಾನೆ. In order to encourage their faith by using Old Testament personalities. ಹಳೆ ಒಡಂಬಡಿಕೆಯ ನಂಬಿಕೆಯ ವೀರರ ಮೂಲಕವಾಗಿ ಅವರ ನಂಬಿಕೆಯನ್ನು ಬಲಪಡಿಸುವಂಥ ಪ್ರಯತ್ನ ಆತನು ಮಾಡ್ತಾ ಇದ್ದಾನೆ. He want to teach from Old Testament personalities, New Testament truths. ಅಷ್ಟು ಮಾತ್ರವಲ್ಲ, ಹಳೆ ಒಡಂಬಡಿಕೆಗಳ ವ್ಯಕ್ತಿತ್ವಗಳ ಮೂಲಕ ಹೊಸ ಒಡಂಬಡಿಕೆಯ ಸತ್ಯಾರ್ಥಗಳನ್ನು ಆತನು ಉಪದೇಶಿಸುತ್ತಿದ್ದಾನೆ. We see in the Abraham story. ನಾವು ಅಬ್ರಹಾಮನ ಒಂದು ಕಥೆಯಲ್ಲಿ ನಾವು ತಿಳ್ಕೊಂಡೆವು. Abraham story was divided into 4 parts. ಅಬ್ರಹಾಮನ ಜೀವಿತದ ಕತೆ ಅದು 4 ಭಾಗಗಳಾಗಿ ನಾವು ವಿಂಗಡಿಸಿಕೊಂಡೆವು. In the same way, Moses' story also divided into 5 parts. ಅದೇ ರೀತಿ ಇಲ್ಲಿ ಮೋಶೆ ನಂಬಿಕೆ ಕುರಿತು ನಾವು ಕಲಿತಿದ್ದೇವೆ. ಈತನ ಜೀವಿತವನ್ನು ಸಹ 5 ಭಾಗಗಳಾಗಿ ನಾವು ವಿಭಾಗಿಸಿಕೊಂಡಿದ್ದೇವೆ. First, Moses' parents' faith. ಅದರಲ್ಲಿ ಮೊದಲನೇದಾಗಿ ಮೋಶೆಯ ತಂದೆ ತಾಯಿಗಳ ನಂಬಿಕೆ. Second, his identification. ಎರಡನೇದಾಗಿ ಆತನ ಗುರುತಿಸುವಿಕೆ. Third, separation. ಮೂರನೇದಾಗಿ ಪ್ರತ್ಯೇಕತೆ. Fourth, salvation. ನಾಲ್ಕನೇದಾಗಿ ರಕ್ಷಣೆ. Fifth, deliverance. ಐದನೇದಾಗಿ ಬಿಡುಗಡೆ. We talk about separation in last week. ನಾವು ಕಳೆದ ವಾರದಲ್ಲಿ ಪ್ರತ್ಯೇಕತೆ ಎಂಬುವಂಥ ಈ ಭಾಗದ ಕುರಿತು ನಾವು ಧ್ಯಾನ ಮಾಡಿದೆವು. I want to continue the subject of separation this week also. ಈ ವಾರ ಸಹ ಕಳೆದ ವಾರ ಹೇಳಿರುವಂಥ ಪ್ರತ್ಯೇಕತೆ ಕುರಿತಾದಂಥ ಸಂಗತಿಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ. Last week we see about separation means it is not the physical separation. ನಾವು ಕಳೆದ ವಾರ ನಾವು ನೋಡಿಕೊಂಡೆವು, ಪ್ರತ್ಯೇಕತೆ ಅಂತ ಹೇಳುವಾಗ ಅದು ಭೌತಿಕವಾದಂಥ ಪ್ರತ್ಯೇಕತೆ ಅಲ್ಲ. Separation means moral separation. We want to separate from the world. We want to separate from sinful nature. We want to
completely different from the world. ನಾವು ನೈತಿಕ ಒಂದು ಪ್ರತ್ಯೇಕತೆ ಕುರಿತು ನಾವು ನೋಡಿಕೊಂಡೆವು. ನಾವು ಈ ಲೋಕದಿಂದ, ಈ ಪಾಪ ಸ್ವಭಾವದಿಂದ, ಈ ಲೋಕದ ಪದ್ಧತಿಗಳಿಂದ ನಾವು ಪ್ರತ್ಯೇಕವಾಗಬೇಕು ಎಂಬುದಾಗಿ. We could not go out of the world. ನಾವು ಈ ಲೋಕದಿಂದ ಹೊರಟು ಹೋಗುವುದಕ್ಕೆ ಸಾಧ್ಯವಿಲ್ಲ. We should talk to the people of the world. ಈ ಲೋಕದ ಜನರ ಮಧ್ಯದಲ್ಲಿ ನಾವು ಇರಬೇಕು, ಅವರ ಹತ್ರ ಮಾತಾಡಬೇಕು. We should interact with the people of the world. ಈ ಲೋಕದ ಜನರ ಸಂಗಡ ನಾವು ವ್ಯವಹರಿಸುವವರಾಗಿರಬೇಕು. We should do job in the world. ಈ ಲೋಕದಲ್ಲೇ ನಾವು ಉದ್ಯೋಗಗಳನ್ನು, ಕೆಲಸಗಳನ್ನು ಮಾಡುವವರಾಗಿರಬೇಕು. But yet be different from the world. ಆದರೂ ಸಹ ಈ ಲೋಕಕ್ಕೆ ವ್ಯತ್ಯಾಸವಾಗಿ ನಾವು ಜೀವಿಸುವಂತವರಾಗಿರಬೇಕು. Bible is against to physical separation. ಸತ್ಯವೇದ ಅಥವಾ ದೇವರ ವಾಕ್ಯ ಲೋಕದಿಂದ ಭೌತಿಕವಾಗಿ ದೂರವಾಗಿ ಹೋಗುವಂಥದ್ದನ್ನು ವಿರೋಧಿಸ್ತತೆ. Bible is not supporting to isolating from the world. ಈ ಲೋಕದಿಂದ ಭೌತಿಕವಾಗಿ ನಮ್ಮನ್ನು ನಾವು ಪ್ರತ್ಯೇಕಪಡಿಸುವಂಥದ್ದನ್ನು ಸತ್ಯವೇದ ಒಪ್ಪುವುದಿಲ್ಲ. Last week we see about 3 things. ಕಳೆದ ವಾರ ಈ ಪ್ರತ್ಯೇಕತೆ ಎಂಬುವಂಥ ಈ ಒಂದು ವಿಷಯದ ಬಗ್ಗೆ 3 ಸಂಗತಿಗಳನ್ನು ನಾವು ನೋಡಿಕೊಂಡೆವು. 1, ಮೊದಲನೇದಾಗಿ the honor. ಘನತೆ. Second, the pleasure. ಸುಖ ಭೋಗಗಳು ಎರಡನೇದಾಗಿ. Third, wealth. ಮೂರನೇದಾಗಿ ಸೌಭಾಗ್ಯ ಅಥವಾ ಐಶ್ವರ್ಯ. These 3 things are God given thing. ಈ 3 ಸಂಗತಿಗಳು ಸಹ ದೇವರು ನಮಗೆ ಕೊಟ್ಟಿರುವಂಥವುಗಳು. These, when do we give up these 3 things means, ಈ 3 ಸಂಗತಿಗಳನ್ನು ನಾವು ಬಿಟ್ಟುಕೊಡಬೇಕು, ತ್ಯಜಿಸಬೇಕು ಅಂತ ಹೇಳುವಾಗ, when the 3 things becomes hindrance to achieve the God promise, that's when we give up honor of the world, pleasure of the world, wealth of the world. ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಉದ್ದೇಶ ನೆರವೇರಬೇಕಂದ್ರೆ ನಾವು ಇಂದು ಲೋಕದಿಂದ ಉಂಟಾಗುವ ಘನತೆಯನ್ನು, ಸುಖಭೋಗಗಳನ್ನು, ಸಮೃದ್ಧಿಯನ್ನು, ಐಶ್ವರ್ಯವನ್ನು ನಾವು ತ್ಯಜಿಸಬೇಕಾಗಿ ಬರ್ತದೆ. Let us turn to ನಾವೆಲ್ಲರೂ ಸತ್ಯವೇದವನ್ನು Deuteronomy 18. 8ನೇ ಅಧ್ಯಾಯ 18ನೇ ವಚನ. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. It is the word of God says that here. ಇಲ್ಲಿ ದೇವರ ವಾಕ್ಯ ಹೇಳ್ತಿರುವಂಥ ಸಂಗತಿ ಏನೆಂದರೆ, It is He who gives you the power to get wealth. ನಿಮಗೆ ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟಾತನು Is God. ಅದು ದೇವರೇ ಎಂಬುದಾಗಿ. Wealth is good according to Bible. ಸೌಭಾಗ್ಯ ಅಥವಾ ಭಾಗ್ಯ, ಸಮೃದ್ಧಿ ಅನ್ನುವಂಥದ್ದು ಸತ್ಯವೇದದ ಪ್ರಕಾರ ಒಂದು ಒಳ್ಳೆಯ ಸಂಗತಿ. But when it becomes stumbling block to achieve God's purposes, and that's when we should give up that wealth. ಆದರೆ ನಾವು ನೋಡ್ತೇವೆ, ದೇವರ ಉದ್ದೇಶ ನಮ್ಮ ಜೀವನದಲ್ಲಿ ನೆರವೇರುವುದಕ್ಕೆ ನಾವು ಹೊಂದಿಕೊಂಡಂಥ ಆ ಐಶ್ವರ್ಯವೇ, ಭಾಗ್ಯವೇ ಅಡ್ಡಿ ಆಗುವಂಥದ್ದಾದರೆ ಅದನ್ನು ನಾವು ತ್ಯಜಿಸಲೇಬೇಕು. Moses faces these 3 things. ಈ 3 ಸಂಗತಿಗಳನ್ನು ಮೋಶೆ ತನ್ನ ಜೀವನದಲ್ಲಿ ಎದುರುಗೊಂಡ. Moses overcome these 3 things in order to achieve the God purposes, God ideas, God
plan. ಮೋಶೆ ತನ್ನ ಜೀವನದಲ್ಲಿ ದೇವರ ಉದ್ದೇಶ, ದೇವರ ಆಲೋಚನೆಗಳು, ದೇವರ ಪ್ರಣಾಳಿಕೆ ನೆರವೇರುವಂತೆ ತನ್ನ ಜೀವನದಲ್ಲಿ ಈ 3 ಸಂಗತಿಗಳನ್ನು ಆತನು ನಿರಾಕರಿಸಿದ. Let us turn to ನಾವೆಲ್ಲರೂ ಸತ್ಯವೇದವನ್ನು Hebrews ಇಬ್ರಿಯರಿಗೆ ಬರೆದ ಪತ್ರಿಕೆ 11 chapter 11ನೇ ಅಧ್ಯಾಯ to 27 verse. 27ನೇ ವಚನವನ್ನು ಓದೋಣ. By faith he left Egypt, not being afraid of the anger of the king, for he endured as seeing him who is invisible. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯವಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. When you get away from the world, ನಾವು ಯಾವಾಗಾದರೆ ಈ ಲೋಕದಿಂದ ಪ್ರತ್ಯೇಕವಾಗ್ತೇವೋ the world will start to hate us. ಈ ಲೋಕವು ನಮ್ಮನ್ನು ವ್ಯತಿರೇಕಿಸುವುದಕ್ಕೆ, ದ್ವೇಷ ಮಾಡುವುದಕ್ಕೆ ಪ್ರಾರಂಭಿಸ್ತದೆ. For example, ಉದಾಹರಣೆಗೆ, if you are in the top position in the world ಈ ಲೋಕದಲ್ಲಿ ನೀನೊಂದು ಉನ್ನತ ಪದವಿಯಲ್ಲಿ ಇರುವಂಥದ್ದಾದರೆ and some people calls you to some parties, ಅಲ್ಲಿ ನಿಮ್ಮನ್ನು ಕೆಲವು ಜನರು ಅವರಿಗೆ ಅವರು ಮಾಡುವಂಥ ಪಾರ್ಟಿಗಳಿಗೆ ನಿಮ್ಮನ್ನು ಆಹ್ವಾನಿಸುವಂಥವರಾಗಿರ್ತಾರೆ. in parties they will give the drink. ಆ ಪಾರ್ಟಿಯಲ್ಲಿ ಅವರು ಒಂದು ಕುಡಿಲಿಕ್ಕೆ ಸಂಗತಿಗಳನ್ನು ಅವರು ಆಫರ್ ಮಾಡ್ತಾರೆ. When you reject to drink, ನೀನು ಅದನ್ನು ಕುಡಿಯುವುದನ್ನು ನೀನು ನಿರಾಕರಿಸುವಾಗ automatically the people will hate you. ಆಟೋಮೆಟಿಕ್ ಆಗಿ ಆ ಜನರು ನಿನ್ನನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. People will say, are you more spiritual than us? ಓ, ನೀನು ನಮ್ಮೆಲ್ಲರಿಗಿಂತ ತುಂಬ ಧಾರ್ಮಿಕನಾಗಿದ್ದೀಯಾ ಎಂಬುದಾಗಿ. Automatically world will hate you. ಆಟೋಮೆಟಿಕ್ ಆಗಿ ಲೋಕ ನಿನ್ನನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. Here Moses is facing same situation. ಇದೇ ಪರಿಸ್ಥಿತಿಯನ್ನು ಇಲ್ಲಿ ಮೋಶೆ ಎದುರಿಸ್ತಾ ಇದ್ದಾನೆ. Let us we turn to ನಾವೆಲ್ಲರೂ ಸತ್ಯವೇದವನ್ನು 5 chapter 5 ವಿಮೋಚನ ಕಾಂಡ 5ನೇ ಅಧ್ಯಾಯ 1ನೇ ವಚನ. ಬಳಿಕ ಮೋಶೆ ಆರೋನರು ಫರೋನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು. Now we see that ಇಲ್ಲಿ ನಾವು ನೋಡ್ತಿರುವಂಥ ಸಂಗತಿ ಏನೆಂದರೆ, now Moses is 80 years old. ಇಲ್ಲಿ ಮೋಶೆ 80 ವರ್ಷದ ಪ್ರಾಯವುಳ್ಳವನಾಗಿದ್ದಾನೆ. Moses has not been Egypt for 40 years. ಇಲ್ಲಿ ಮೋಶೆ ಐಗುಪ್ತ ದೇಶನ ಬಿಟ್ಟು ಹೋಗಿ 40 ವರ್ಷ ಆಗಿತ್ತು. And before we going to the story, ನಾವು ಈ ಒಂದು ಕಥೆಗೆ ಅಂದರೆ ಸಂದರ್ಭಕ್ಕೆ ಹೋಗೋದಕ್ಕಿಂತ I am ಮುಂಚೆ actually tell the background of the story. ಈ ಒಂದು ಸಂದರ್ಭದ ಹಿನ್ನೆಲೆಯನ್ನು ಹೇಳಿಕೆ ನಾನು ಇಷ್ಟಪಡ್ತೇನೆ. When he was in Egypt, ಆತನು ಐಗುಪ್ತ ದೇಶದಲ್ಲಿ ಇರುವಾಗ one day he find Jewish man and Egypt man were fighting together. ಅಲ್ಲಿ ಆ ಒಂದು ಐಗುಪ್ತಿಗೆ ಸೇರಿದಂಥ ವ್ಯಕ್ತಿ ಮತ್ತು ಯಹೂದ್ಯರಿಗೆ, ಇಸ್ರಾಯೇಲರಿಗೆ ಸೇರಿರುವಂಥ ವ್ಯಕ್ತಿ ಇಬ್ಬರು ಸಹ ಅವರು ಜಗಳ ಮಾಡಿಕೊಳ್ತಾರೆ. And he went to support Jewish people. ಈತನು ಅಂದರೆ ಮೋಶೆ ಹೋಗಿ ಯಹೂದಿ ಜನಕ್ಕೆ ಆತನ ಸಹಾಯ ಮಾಡ್ತಾನೆ. And he killed Egypt. ಆ ಯಹೂದ ಜನಕ್ಕೆ ಸಹಾಯ ಮಾಡುವುದಕ್ಕಾಗಿ ಹೋಗಿ ಐಗುಪ್ತಿಯ ಮನುಷ್ಯನನ್ನು ಆತನು ಕೊಂದು ಹಾಕ್ತಾನೆ. And then another day, ಇನ್ನೊಂದು ದಿನ 2 of Jewish people fighting.
ಇನ್ನೊಂದು ದಿನ ನೋಡುವಾಗ ಯಹೂದ ಜನರೇ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. And he also that they went to support each of the people. ಅಲ್ಲಿ ಮೋಶೆ ಹೋಗಿ ಇಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. And one man turned against Moses. He told, you are the one who killed Egyptian man. ಅದರಲ್ಲಿದ್ದ ಒಬ್ಬ ವ್ಯಕ್ತಿ ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಹೇಳ್ತಾನೆ, ನೀನು ಐಗುಪ್ತಿನನ್ನು ಕೊಂದು ಹಾಕಿದೆಯಲ್ಲವಾ ಎಂಬುದಾಗಿ. And suddenly fear went in his mind. ಕೂಡಲೇ ಮೋಶೆ ಮನಸ್ಸಿನ ಒಳಗಡೆ ಭಯ ಪ್ರವೇಶಿಸ್ತೈತೆ. And he flees from palace. He flees from Egypt. ಆಗ ಆತನು ಆ ಭಯದಿಂದ ಅರಸನ ಅರಮನೆಯಿಂದಲೂ ಮತ್ತು ಐಗುಪ್ತ ದೇಶದಿಂದಲೂ ಆತನು ಓಡಿ ಹೋಗ್ತಾನೆ. He went to the area of Midian. ಆತನು ಅಲ್ಲಿಂದ ಹೊರಟು ಹೋಗಿ ಮಿದ್ಯಾನ್ ದೇಶಕ್ಕೆ ಆತನು ಹೊರಟು ಹೋಗ್ತಾನೆ. And he got married. ಅಲ್ಲಿ ಹೋಗಿ ಆತನು ಮದುವೆ ಆಗ್ತಾನೆ. And he got ಅಲ್ಲಿ ಮಕ್ಕಳನ್ನು ಹೊಂದಿಕೊಳ್ತಾನೆ. And he was looking his uncle sheep in Midian. ಮಿದ್ಯಾನ ದೇಶದಲ್ಲಿ ತನ್ನ ಮಾವನ ಕುರಿಗಳನ್ನು ಆತನು ಮೇಯಿಸ್ತಾ ಇರ್ತಾನೆ. And when he looked the sheep, at that time God appeared to him. ಆತನು ಕುರಿಗಳನ್ನು ಕಾಯುವಂತಹ ಸಮಯದಲ್ಲಿ ದೇವರು ಆತನಿಗೆ ಪ್ರತ್ಯಕ್ಷನಾಗ್ತಾನೆ. Amen. God has chosen him. ಆಮೆನ್. ದೇವರು ಆತನನ್ನು ಆರಿಸಿಕೊಂಡಿದ್ದಾನೆ. God told to him, ದೇವರು ಆತನಿಗೆ ಹೀಗೆ ಹೇಳ್ತಾರೆ, you are the one who delivered the people of Israelites from Egypt. ನೀನೇ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವವನು ಎಂಬುದಾಗಿ. And now you go in front of Pharaoh. ಈಗ ನೀನು ಫರೋ ಎದುರಲ್ಲಿ ಹೋಗಬೇಕು. And tell to Pharaoh, ಹೋಗಿ ನೀನು ಫರೋ ಹತ್ರ ಹೀಗೆ ಹೇಳಬೇಕು, let my people go. ನನ್ನ ಜನರನ್ನು ನೀನು ಹೋಗಗೊಳಿಸು ಎಂಬುದಾಗಿ. And they hold me a feast to me there. Hold a feast. ಅಲ್ಲಿ ನನ್ನ ಜನರು ಹಬ್ಬವನ್ನು ಆಚರಿಸ್ತಾರೆ. And you went to Pharaoh and told these things what has God commanded to tell to him. ಆಗ ಮೋಶೆ ಮಿದ್ಯಾನ್ ದೇಶದಿಂದ ತಿರುಗಿ ಐಗುಪ್ತಿಗೆ ಹೋಗಿ ಅರಸನೆದರಲ್ಲಿ ನಿಂತುಕೊಂಡು ದೇವರು ತನಗೆ ಏನು ಹೇಳಬೇಕಂತ ಎಂಬುದಾಗಿ ಹೇಳಿದ್ದಾನೋ ಆ ಸಂಗತಿಗಳನ್ನು ಮೋಶೆ ಎದುರಲ್ಲಿ ಆತನು ಹೇಳ್ತಾನೆ. ಆಮೆನ್. ಆಮೆನ್. Moses told to Pharaoh, my God had told him to let my people go. ಇಲ್ಲಿ ಮೋಶೆ ಅರಸನಾದ ಫರೋನ ಸಂಗ ಹೇಳ್ತಾನೆ, ನನ್ನ ಜನರು ನನಗಾಗಿ ಅರಣ್ಯದಲ್ಲಿ ಜಾತ್ರೆ ನಡೆಸುವಂತೆ ಅವ್ರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ನನ್ನ ದೇವರು ಎಂಬುದಾಗಿ. Luke 2nd verse. ನಾವು 2ನೇ ವಚನವನ್ನು ನೋಡೋಣ. But Pharaoh said, who is the Lord? ಫರೋ ಹೇಳಿದಾನೆ, ಯೆಹೋವನು ಯಾರು? That I should obey his voice and let Israel go. ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಳಿಸುವುದು ಯಾಕೆ? I do not know the Lord. ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. And moreover I will not let Israel go. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ. What a insult to him. ಎಂಥ ಮುಖಭಂಗ ಮೋಶೆಗೆ ಇದಾಗಿದೆ. God told him to deliver the people of Israelites from Egypt. ದೇವರು ಮೋಶೆಗೆ ಹೇಳಿದ, ನೀನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವವನು ನೀನೇ ಎಂಬುದಾಗಿ. Here Pharaoh is telling, who is your God? I don't know him. ಆದರೆ ಇಲ್ಲಿ ಫರೋನ್ ಹೇಳ್ತಿದ್ದಾನೆ, ನಿನ್ನ ದೇವರಾದ ಯೆಹೋವನು ಯಾರು, ಅವನು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ. In Egypt,
ಈ ಐಗುಪ್ತು ದೇಶದಲ್ಲಿ before Moses had in Egypt all the honor, wealth, pleasure, ಇದಕ್ಕಿಂತ ಮುಂಚೆ ಐಗುಪ್ತು ದೇಶದಲ್ಲಿ ಮತ್ತು ಘನತೆ, ಐಶ್ವರ್ಯ, ಪದವಿ ಎಲ್ಲವೂ ಮೋಶೆಗಿದ್ದಾಗ, but now he is nothing is there in Egypt. ಈಗ ಮೋಶೆಗೆ ಅದು ಯಾವ ಸಂಗತಿಗಳು ಮೋಶೆ ಜೊತೆಯಲ್ಲಿ ಇಲ್ಲ. But Pharaoh is telling who is your God. ಇಲ್ಲಿ ಫರೋ ಹೇಳ್ತಿದ್ದಾನೆ ಅದರ ಬದಲಾಗಿ ನಿನ್ನ ದೇವರು ಆದ ಯೆಹೋವನು ಯಾರು ಎಂಬುದಾಗಿ. You saying my God. ನೀನು ಹೇಳ್ತಿದ್ದೀ ನನ್ನ ದೇವರು ಎಂಬುದಾಗಿ. I don't know your God. ನನಗೆ ನಿನ್ನ ದೇವರು ಯಾರೋ ಗೊತ್ತಿಲ್ಲ. The people only know that I am the Lord. ಜನರಿಗೆ ಗೊತ್ತಿರುವಂಥದ್ದು ನಾನು ಮಾತ್ರ ಅವರ ಕರ್ತನೆಂಬುದಾಗಿ. And the Pharaoh got very angry. ಇಲ್ಲಿ ಫರೋನು ಅದು ಹೇಳಿದ ಮಾತ್ರವಲ್ಲದೆ ಮೋಶೆ ಕಡೆಗೆ ಬಹಳ ಕೋಪ ಉಳ್ಳವನಾಗ್ತಾನೆ. Pharaoh told to Moses, I will not let the people of Israel go. ನಾನು ಇಸ್ರಾಯೇಲರು ಇಲ್ಲಿಂದ ಹೊರಟು ಹೋಗುವುದಕ್ಕೆ ಬಿಡುವುದೇ ಇಲ್ಲ ಎಂಬುದಾಗಿ ಫರೋನು ಹೇಳ್ತಾನೆ. Pharaoh told to task masters, ಇಲ್ಲಿ ಇಸ್ರಾಯೇಲರ ಮೇಲೆ ಕೆಲಸ ಕೊಡುವಂತ ಅಧಿಕಾರಿಗಳಿಗೆ ಆತನ ಅಪ್ಪಣೆ ಕೊಡ್ತಾನೆ, to increase the burden of work. ಅವರ ಮೇಲೆ ಕೆಲಸದ ಭಾರವನ್ನು ಇನ್ನೂ ನೀವು ಹೆಚ್ಚು ಮಾಡಬೇಕೆಂಬುದಾಗಿ. And before Pharaoh had provided straw to make bricks. ಅಲ್ಲಿ ಇಸ್ರಾಯೇಲರು ಇಟ್ಟಿಗೆಗಳನ್ನು ಮಾಡುವುದಕ್ಕೆ ಮೋಶೆಯ ಅಧಿಕಾರಿಗಳೇ ಅವರಿಗೆ ಹುಲ್ಲನ್ನು ಒದಗಿಸ್ತಾ ಇದ್ರು. And now people should look up the straw and make bricks for themselves. ಈಗ ಇಸ್ರಾಯೇಲರು ತಾವೇ ಇಟ್ಟಿಗೆಗಳನ್ನು ಸುಡುವುದಕ್ಕೆ ಬೇಕಾದ ಹುಲ್ಲನ್ನು ಸಹ ಅವರೇ ಶೇಖರಿಸಿಕೊಳ್ಳಬೇಕಾಗಿದೆ. Now Pharaoh is against Moses. ಈಗ ಫರೋನು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾನೆ. In the same way, the people of Israel also will turn against him. ಅದೇ ರೀತಿಯಲ್ಲಿ ಅಷ್ಟು ಮಾತ್ರವಲ್ಲದೆ ಅದೇ ರೀತಿಯಲ್ಲಿ ಇಸ್ರಾಯೇಲರು ಸಹ ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. Why Moses you are talking to Pharaoh? You are not working. We are working. The people of Israel told to the Moses. ಇಲ್ಲಿ ಇಸ್ರಾಯೇಲರು ಮೋಶೆಗೆ ಹೀಗೆ ಹೇಳ್ತಿದ್ದಾರೆ, ಅಯ್ಯೋ ಮೋಶೆ ನೀನು ಯಾಕೆ ಹೋಗಿ ಫರೋನ್ ಹತ್ರ ಮಾತಾಡಿದೆ ನಮ್ಮ ವಿಷಯದಲ್ಲಿ, ನೀನೆಲ್ಲ ಕೆಲಸ ಮಾಡೋದು, ನಾವಿಲ್ಲಿ ಕೆಲಸ ಮಾಡಿ ಕಷ್ಟಪಡೋದು ಎಂಬುದಾಗಿ. Faith goes to testing. ನಂಬಿಕೆ ಯಾವಾಗಲೂ ಪರೀಕ್ಷೆಗೆ ಪರಿಶೋಧನೆಗೆ ಒಳಗಾಗ್ತದೆ. When you try to achieve something to God by faith goes to testing. ದೇವರಿಗಾಗಿ ಜೀವಿಸುವುದಕ್ಕೆ, ದೇವರ ಮೂಲಕ ಜೀವಿಸುವುದಕ್ಕೆ, ನೀನು ದೇವರನ್ನು ನಂಬುವುದಕ್ಕೆ ನೀನು ಪ್ರಯತ್ನಿಸುವಾಗ ಆ ನಿನ್ನ ನಂಬಿಕೆ ಪರಿಶೋಧನೆಗೆ ಒಳಗಾಗ್ತದೆ. When faith is testing, ಯಾವಾಗ ನಿನ್ನ ನಂಬಿಕೆ ಪರಿಶೋಧನೆಗೆ ಒಳಗಾಗ್ತಿತೋ nobody will come to you. ಯಾರು ಸಹ ನಿನ್ನ ಹತ್ತಿರ ನಿನ್ನ ಸಹಾಯಕ್ಕೆ ಬರುವುದಿಲ್ಲ. Nobody will support you. ಯಾರು ನಿನಗೆ ಸಪೋರ್ಟ್ ಮಾಡುವುದಿಲ್ಲ. Nobody have positive response to you. ಯಾರು ಸಹ ನಿನಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವುದಿಲ್ಲ. Nobody has nobody will stand with you. ಯಾರು ಸಹ ನಿನ್ನ ಸಂಗಡ ನಿನ್ನ ಬೆಂಬಲಕ್ಕಾಗಿ ನಿಂತುಕೊಳ್ಳುವುದಿಲ್ಲ. Amen. Amen. Here in Peter we say that. ನಾವು ಪೇತ್ರನಲ್ಲಿ ಇದನ್ನು ನಾವು ನೋಡ್ತೇವೆ. In Peter first chapter we will see that. ಪೇತ್ರನು ಬರೆದಂತ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡ್ತೇವೆ. He told faith is like a gold. ನಂಬಿಕೆ ಬಂಗಾರದ ಹಾಗೆ ಎಂಬುದಾಗಿ ಆತನು ಹೇಳ್ತಾನೆ. When it put to the fire, ಯಾವಾಗ ಅದು ಬಂಗಾರ ಚಿನ್ನ ಅನ್ನುವಂಥದ್ದು ಬೆಂಕಿ ಒಳಗೆ ಹಾಕಲ್ಪಡ್ತೇತೋ, it will burn away the all
impurities. ಅದು ಬೆಂಕಿಗೆ ಹಾಕಲ್ಪಟ್ಟಾಗ ಅದರಲ್ಲಿರುವಂಥ ಎಲ್ಲ ಅಶುದ್ಧ ಸಂಗತಿಗಳು ತೊಲಗಿ ಹೋಗ್ತವೆ. And real gold remain. ಅಲ್ಲಿ ನಿಜವಾದ ಬಂಗಾರ ಅಲ್ಲಿ ನಿಂತುಕೊಳ್ತೈತೆ. Here faith is like a gold. ಇಲ್ಲಿ ನಂಬಿಕೆ ಬಂಗಾರದ ಹಾಗೆ ಎಂಬುದಾಗಿ ಆತನು ಹೇಳ್ತಾನೆ. When your faith will tested, ಯಾವಾಗ ನಿನ್ನ ನಂಬಿಕೆ ಪರಿಶೋಧನೆಗೆ ಒಳಗಾಗ್ತಿತೋ you don't worry of your faith. ನಿನ್ನ ನಂಬಿಕೆ ಕುರಿತು ನೀ ಚಿಂತೆ ಮಾಡಬೇಕಾಗಿಲ್ಲ. And once you completed the test, ನೀನು ಆ ಪರೀಕ್ಷೆಯನ್ನು ನೀನು ಪರಿಶೋಧನೆಯನ್ನು ಮುಗಿಸಿದಾಗ people will see the result of your faith. ನಿನ್ನ ನಂಬಿಕೆಯ ಪರಿಣಾಮವನ್ನು ಪ್ರತಿಫಲವನ್ನು ಜನರು ಗುರುತಿಸ್ತಾರೆ. Here, ಇಲ್ಲಿ Moses was facing that problem, that test of faith. ಇಲ್ಲಿ ಸಹ ನಾವು ನೋಡ್ತೇವೆ ಮೋಶೆಯ ನಂಬಿಕೆ ಪರೀಕ್ಷೆಗೆ ಒಳಗಾಗಿದೆ. And he goes to, and second time he goes to King Pharaoh. ತಿರುಗಿ ಆತನು ಎರಡನೇ ಸಾರಿ ಫರೋ ಎದುರಲ್ಲಿ ಹೋಗ್ತಾನೆ ಮೋಶೆ. Let us turn to ನಾವೆಲ್ಲರೂ ಸತ್ಯವೇದವನ್ನು Exodus ವಿಮೋಚನಾ 7th ಕಾಂಡ chapter 7ನೇ ಅಧ್ಯಾಯ 16 to 18. 16ರಿಂದ 18ನೇ ವಚನದ ತನಕ. ಹಿಬ್ರಿಯರ ದೇವರಾದ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದನಷ್ಟೇ. ಈವರೆಗೂ ನೀನು ಲಕ್ಷ್ಯಕ್ಕೆ ತರಲಿಲ್ಲ. ಆದದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊಡಿಸುವೆನು. ಆಗ ಅದು ರಕ್ತವಾಗುವುದು. ನದಿಯಲ್ಲಿರುವ ಮೀನುಗಳು ಸಾಯುವವು. ನದಿಯು ಹೊಲಸು ಸಾರುವುದು. ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತಿಯರಿಗೆ ಹೇಸಿಗೆ ಆಗುವುದು ಎಂದು ಹೇಳಬೇಕು ಅಂದನು. Amen. ಆಮೆನ್. Here Moses is standing against the king of the world. He is number one king of the world. ಇಲ್ಲಿ ಮೋಶೆ ವಿರುದ್ಧವಾಗಿ ಅಥವಾ ಎದುರಾಗಿ ನಿಂತುಕೊಂಡಂಥ ಅರಸನು ಯಾರಂದ್ರೆ ಇಡೀ ಪ್ರಪಂಚದಲ್ಲಿ ಚಕ್ರವರ್ತಿ ಆದಂಥ ಐಗುಪ್ತು ದೇಶದ ಅರಸನಾದ ಫರೋನಿಗೆ. And is telling to king, ಇಲ್ಲಿ ಆ ಅರಸನಿಗೆ ಮೋಶೆ ಹೀಗೆ ಹೇಳ್ತಾನೆ, and you shall say to him, the Lord of God of the Hebrews sent me to you, saying, let my people go, and that they may serve me in the wilderness. But so far you have not obeyed. Thus says the Lord, by this you shall know that I am the Lord. Behold, with the staff that is in my hand, I will strike the water that is in the Nile. ಇಬ್ರಿಯರ ದೇವರಾದ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದನಷ್ಟೇ. ಈವರೆಗೂ ನೀನು ಲಕ್ಷ್ಯಕ್ಕೆ ತರಲಿಲ್ಲ. ಆದದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ ನದಿಯ ನೀರನ್ನು ಹೊಡಿಸುವೆನು. ಅದು ರಕ್ತವಾಗುವುದು. It shall turn into blood. The fish in the Nile shall die, and the Nile will stink, and the Egyptian will grow weary of drink water from the Nile. ಅದು ರಕ್ತವಾಗುವುದು. ನದಿಯಲ್ಲಿರುವ ಮೀನುಗಳು ಸಾಯುವವು. ನದಿಯು ಹೊಲಸು ನಾರುವುದು. ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತ್ಯರಿಗೆ ಹೇಸಿಕೆಯಾಗುವುದು ಎಂದು ಹೇಳಬೇಕು ಅಂದನು. See, he is not telling to ordinary person. ಇಲ್ಲಿ ಈ ಮಾತುಗಳನ್ನು ಮೋಶೆ ಒಂದು ಸಾಮಾನ್ಯವಾದ ವ್ಯಕ್ತಿಯ ಬಳಿಯಲ್ಲಿ ಹೇಳ್ತಾ ಇಲ್ಲ. He is telling to one who has more power. ಇಲ್ಲಿ ಆತನು ಯಾರ ಬಳಿಯಲ್ಲಿ ಮಾತುಗಳನ್ನು ಹೇಳ್ತಿದ್ದಾನಂದ್ರೆ ಸರ್ವಾಧಿಕಾರಿಯಾದಂಥ ಫರೋನ ಬಳಿಯಲ್ಲಿ. Pharaoh can easily kill him. ಇಲ್ಲಿ ಮೋಶೆಯನ್ನು ಫರೋನು ತುಂಬ ಸುಲಭವಾಗಿ ಸಾಯಿಸಬಹುದು. But by faith he was not
afraid of king. ಆದರೆ ನಾವು ನೋಡ್ತೇವೆ ನಂಬಿಕೆಯ ಮೂಲಕವೇ ಅರಸನ ರೌದ್ರಕ್ಕೆ ಮೋಶೆ ಭಯ ಪಡಲೇ ಇಲ್ಲ ಎಂಬುದಾಗಿ. When you want to do God's will, ನೀನು ದೇವರ ಚಿತ್ತವನ್ನು ನೀನು ನೆರವೇರಿಸಬೇಕಾದರೆ you got to unafraid. ನೀನು ಅಭಯವಾದ ನಿರ್ಭಯವಾದ ಜೀವಿತವನ್ನು ಹೊಂದಿಕೊಳ್ಳಬೇಕು. When you want to achieve something for God, ನೀನು ದೇವರಿಗೋಸ್ಕರ ಏನಾದರೂ ನೀನು ಮಾಡಬೇಕಾದರೆ you got to be unafraid. ನೀನು ನಿರ್ಭಯವಾಗಿ ನೀನು ಜೀವಿಸಬೇಕು. See the boldness of Moses. ನೋಡಿ ಇಲ್ಲಿ ಮೋಶೆಯ ಒಂದು ಧೈರ್ಯವನ್ನು. And the boldness means ಧೈರ್ಯ ಅಂತ ಹೇಳುವಾಗ you can do whatever with me, I will not obey your voice, and that is the boldness. ನೀನು ಏನು ಮಾಡಿದರೂ ಸರಿಯೇ, ನಾನು ನಿನಗೆ ವಿಧೇಯತೆ ತೋರುವುದೇ ಇಲ್ಲ ಎಂಬುದಾಗಿ ಹೇಳುವಂಥದ್ದೇ ಒಂದು ಧೈರ್ಯ. ಆಮೆನ್. We see in the from 8th chapter, ನಾವು ವಿಮೋಚನಾ ಕಾಂಡ 8ನೇ ಅಧ್ಯಾಯದಿಂದ ನಾವು ನೋಡ್ತಾ ಹೋಗ್ತೇವೆ. one plague after one plague faced by Pharaoh. ಇಲ್ಲಿ ಫರೋ ಮೂಲಕ ಒಂದು ವ್ಯಾಧಿ ನಂತರ ಇನ್ನೊಂದು ವ್ಯಾಧಿ ಫರೋನ್ ಅನುಭವಿಸಲಿಕ್ಕೆ ಪ್ರಾರಂಭಿಸಿದ. The more he sent plague, the more it becomes harder. ಇಲ್ಲಿ ಎಷ್ಟು ಹೆಚ್ಚಾಗಿ ದೇವರು ಆ ದೇಶದ ಮೇಲೆ ವ್ಯಾಧಿಗಳನ್ನು ಕಳಿಸಿದನೋ ಅಷ್ಟು ಹೆಚ್ಚಾಗಿ ಫರೋನು ಕಠಿಣವಾಗ್ತಾ ಹೋದ. Let us turn to Exodus. ನಾವು ವಿಮೋಚನಾ ಕಾಂಡ 10ನೇ ಅಧ್ಯಾಯಕ್ಕೆ ತಿರುಗಿಸುವಂತದ್ದಾದರೆ verse 28. 28ನೇ ವಚನ. Then Pharaoh said to him, get away from me. Take care never to see my face again. For on the day you see my face, you shall die. ಅವನು ಮೋಶೆಗೆ, ನನ್ನ ಬಳಿಯಿಂದ ಹೋಗು, ಇನ್ನು ಮುಂದೆ ನನ್ನ ಮುಖದೆದುರಿಗೆ ಬರಲೇ ಕೂಡದು, ಎಚ್ಚರ, ತಿರುಗಿ ಸನ್ನಿಧಿಗೆ ಬಂದರೆ ಮರಣದಂಡನೆ ಆಗುವುದು ಎಂದು ಹೇಳಿದನು. ಅದಕ್ಕೆ ಮೋಶೆ, ಅಪ್ಪನೇ, ಇನ್ನು ಮುಂದೆ ನಾನು ಸಮ್ಮುಖಕ್ಕೆ ಬರುವುದೇ ಇಲ್ಲ ಅಂದನು. Here Moses said, as you say, I will not see your face again. ಇಲ್ಲಿ ಮೋಶೆ ಹೇಳ್ತಿದ್ದಾನೆ, ನಾನು ಇನ್ನು ಮುಂದೆ ಸಮ್ಮುಖಕ್ಕೆ ಬರುವುದೇ ಇಲ್ಲ ಎಂಬುದಾಗಿ. See what a boldness. ನೋಡಿ ಮೋಶೆಯಿಗೆ ಇರುವಂತ ಎಂತಹ ಧೈರ್ಯ ಅದು. Because he is the one who is filled with God promises. ಯಾಕಂದರೆ ಈತನು ದೇವರ ವಾಗ್ದಾನಗಳಿಂದ ತುಂಬಲ್ಪಟ್ಟ ವ್ಯಕ್ತಿ. ಆಮೆನ್. In Psalms 16:8 says that, ಕೀರ್ತನೆಗಳು 16:8ನೇ ವಚನ ಹೇಳ್ತೈತೆ. Psalmist says that, ಅಲ್ಲಿ ಕೀರ್ತನಕಾರನು ಹೀಗೆ ಹೇಳ್ತಾನೆ, I will in front of me, ನನ್ನ ಎದುರಿನಲ್ಲಿ I will place my God promises. ದೇವರನ್ನು ಆತನ ವಾಗ್ದಾನಗಳನ್ನು ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ. Here Moses is saying that, ಇಲ್ಲಿ ಮೋಶೆ ಹೇಳ್ತಿದ್ದಾನೆ, I will not see your face again. ಇಲ್ಲಿ ಮೋಶೆ ಫರೋನ್ಗೆ ಹೇಳ್ತಿದ್ದಾನೆ, ನಿನ್ನ ಮುಖವನ್ನು ನಾನು ಇನ್ನು ನೋಡುವುದೇ ಇಲ್ಲ ಎಂಬುದಾಗಿ. He is never thinking that what can Pharaoh do to me. ಅದರ ಅರ್ಥ ಆತ ಫರೋ ತನಗೆ ಏನು ಮಾಡ್ತಾನೆ ಎಂಬುದನ್ನು ಅವನು ಆಲೋಚನೆ ಮಾಡುವುದನ್ನು ತಿರಸ್ಕರಿಸಿದ. He was always thinking what great deed done by God. ದೇವರ ಮಹತ್ ಕಾರ್ಯಗಳನ್ನು ದೇವರು ಏನು ಮಾಡಬಲ್ಲನೋ ಆತನ ಶಕ್ತಿಯನ್ನು ಆತನ ಆಲೋಚನೆ ಮಾಡಿದ. See what a boldness to Moses. He is standing equal to king. ಇಲ್ಲಿ ಮೋಶೆಯ ಧೈರ್ಯವನ್ನು ನಾವು ಆಲೋಚನೆ ಮಾಡುವಂತದ್ದಾದರೆ ಅರಸನಾದ ಫರೋನ್ಗೆ ಸಮಾನವಾಗಿ ಎದುರಲ್ಲಿ ನಿಂತುಕೊಂಡು ಮಾತಾಡ್ತಿದ್ದಾನೆ. And Pharaoh said, leave our country, leave our area. ಫರೋನ್ ಹೇಳ್ತಿದ್ದಾನೆ, ನನ್ನ ಸಮ್ಮುಖದಿಂದ ನೀನು ಹೊರಟು ಹೋಗು ಎಂಬುದಾಗಿ. After that God told to
Moses ಅದ ನಂತರ ದೇವರು ಮೋಶೆ ಹತ್ರ ಹೀಗೆ ಹೇಳ್ತಾರೆ, to collect the riches of the Egypt. ಐಗುಪ್ತು ದೇಶದ ಎಲ್ಲ ಐಶ್ವರ್ಯವನ್ನು ನೀನು ಕಲೆಕ್ಟ್ ಮಾಡಿಕೋ ಎಂಬುದಾಗಿ. God is fine, will keep account for that. ಅದರ ಲೆಕ್ಕವನ್ನು ನೀನು ಇಡಬೇಕೆಂಬುದಾಗಿ ಹೇಳ್ತಾನೆ. God will not forget the keeping accounts. ದೇವರು ಲೆಕ್ಕಾಚಾರವನ್ನು ಇಡುವುದನ್ನು ಆತನು ಎಂದಿಗೂ ಮರೆಯುವುದಿಲ್ಲ. Then people of Israel goes to Egyptian houses ಅಲ್ಲಿ ಇಸ್ರಾಯೇಲರ ಐಗುಪ್ತು ದೇಶದ ಮನೆಗಳಿಗೆ ಅವರು ಹೋಗುವಾಗ and collected all the riches, all the possession from them. ಐಗುಪ್ತರಿಗಿರುವಂಥ ಎಲ್ಲ ಸಂಪತ್ತನ್ನು ಅವರು ಕೂಡಿಸಿಕೊಳ್ಳುತ್ತಾರೆ ಇಸ್ರಾಯೇಲ್ಯರು. See what a God for us. ನಮಗೆಂಥ ದೇವರು ಇದ್ದಾನೆ ನೋಡ್ರಿ. After that, ಅದಾದ ನಂತರ here Moses is seeing one bag after one bag is coming out. ಅಲ್ಲಿ ಐಗುಪ್ತಿರ ಪ್ರತಿ ಮನೆಯಿಂದ ಒಂದು ಚೀಲ ನಂತರ ಇನ್ನೊಂದು ಚೀಲ, ಒಂದು ಚೀಲ ನಂತರ ಇನ್ನೊಂದು ಚೀಲ ಹೊರಗಡೆ ಬರ್ತಾನೆ ಉಂಟು. So this is never be tolerate to king. ಇದು ಅರಸನಿಗೆ ಸಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. And he ordered to the chief officers to attack Israel people. ಆದ್ದರಿಂದಲೇ ಇಸ್ರಾಯೇಲರನ್ನು ಹಿಂದಟ್ಟುವ ಹಾಗೆ ಆತನು ತನ್ನ ಸೈನಿಕರಿಗೆ ಅಪ್ಪಣೆ ಕೊಡ್ತಾನೆ. And people of Israel in the middle of the road, ಅವರು ಮಾರ್ಗ ಮಧ್ಯದಲ್ಲಿ ಇರುವಾಗ and in the same time Pharaoh is chasing them. ಅವರ ಮಾರ್ಗ ಮಧ್ಯದಲ್ಲಿ ಅವರು ಹೊರಟು ಹೋಗ್ತಿರುವಾಗಲೇ ಅದೇ ಸಮಯದಲ್ಲಿ ಫರೋ ಅವರನ್ನು ಹಿಂದಟ್ಟಿಕೊಂಡು ಬರ್ತಾನೆ. And when the people of Israel saw them, ಇಸ್ರಾಯೇಲರು ಅವರನ್ನು ನೋಡಿದಾಗ they began to murmur against Moses. ಅಲ್ಲಿ ಮೋಶೆಗೆ ವಿರುದ್ಧವಾಗಿ ಇಸ್ರಾಯೇಲರು ಗುಣಗುಟ್ಲಿಕ್ಕೆ ಪ್ರಾರಂಭಿಸ್ತಾರೆ. Even though people of Israel murmur against Moses, ಇಲ್ಲಿ ಮೋಶೆಗೆ ವಿರುದ್ಧವಾಗಿ ಇಸ್ರಾಯೇಲರು ಗುಣಗುಟ್ಟಿದಾಗ್ಯೂ Moses is strong in his faith. ಅಲ್ಲಿ ಸಹ ಮೋಶೆ ತನ್ನ ನಂಬಿಕೆಯಲ್ಲಿ ಸ್ಥಿರವಾಗಿದ್ದ. We will not see them again, he tell them. ಆತನಲ್ಲಿ ಮೋಶೆ ಇಸ್ರಾಯೇಲರಿಗೆ ಹೇಳ್ತಾನೆ, ಇವತ್ತು ನೋಡುವಂಥ ಐಗುಪ್ತ್ಯರನ್ನು ತಿರುಗಿ ನಾವು ನೋಡುವುದೇ ಇಲ್ಲ. Just be silent and see the salvation of God. ನೀವು ಸುಮ್ಮನಿದ್ದು ದೇವರು ಮಾಡುವ ರಕ್ಷಣೆಯನ್ನು ನೋಡಿರಿ ಎಂಬುದಾಗಿ. This is the perfect picture of salvation. ಇದು ರಕ್ಷಣೆಯ ಪರಿಪೂರ್ಣವಾದ ಚಿತ್ರಣ. What can do in that situation? ಅಂಥ ಪರಿಸ್ಥಿತಿಗಳಲ್ಲಿ ನಾವು ಏನು ಮಾಡಬೇಕು ಎಂಬುದಕ್ಕೆ. Will you pick stone and throw on them? ಕಲ್ಲುಗಳನ್ನು ಎತ್ತಿ ಅವರ ಮೇಲೆ ನಾವು ಹಾಕಬೇಕು. Will you pick stick and throw on them? ಅಥವಾ ಕೋಲುಗಳನ್ನು ತೆಗೆದುಕೊಂಡು ಬೇಕು. Nothing we can do. ಅದು ಯಾವುದು ನಾವು ಮಾಡಬೇಕಾಗಿಲ್ಲ. Just believe that God will fight for us. ಆದರೆ ನಾವು ನಂಬಬೇಕಷ್ಟೇ, ದೇವರು ನಮಗೋಸ್ಕರ ಯುದ್ಧ ಮಾಡ್ತಾನೆಂಬುದಾಗಿ. This is the perfect picture of salvation. ಇದು ರಕ್ಷಣೆಯ ಪರಿಪೂರ್ಣ ಚಿತ್ರವಾಗಿದೆ. In salvation, ರಕ್ಷಣೆಯಲ್ಲಿ we can't produce anything to acquire salvation. ಆ ರಕ್ಷಣೆಯನ್ನು ನಾವು ಹೊಂದುವುದಕ್ಕೆ ನಾವು ಏನು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. Grace alone and faith alone. By grace alone we acquired salvation. ದೇವರ ಕೃಪೆಯಿಂದಲೇ ನಂಬಿಕೆಯ ಮೂಲಕ ಮಾತ್ರ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ. And nothing we cannot do, nothing good works can provide, nothing we can do. It is the
It is by grace of God that provides salvation. ಮನುಷ್ಯನ ಯಾವ ಕ್ರಿಯೆಯಿಂದ ಸ್ವಂತ ಪ್ರಯತ್ನದಿಂದ ರಕ್ಷಣೆ ಸಿಗುವುದಿಲ್ಲ, ಕೇವಲ ದೇವರ ಕಾರ್ಯ, ದೇವರ ಕೃಪೆಯಿಂದಲೇ ರಕ್ಷಣೆ And ದೊರೆಯುವಂಥದ್ದಾಗಿರ್ತದೆ. in the same way, ಅದೇ ರೀತಿ in your life, ನಿಮ್ಮ ಜೀವನದಲ್ಲಿ you will go to the all kind of problems. ಅನೇಕ ಸಮಸ್ಯೆಗಳ ಮೂಲಕ ನೀನು ಹೋಗ್ತಿರುವಾಗ Don't worry, your faith will shine in the midst of people. ಭಯಪಡಬೇಡ, ಇಂಥ ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನ ನಂಬಿಕೆ ಪ್ರಕಾಶಿಸ್ತದೆ. Just believe and see the salvation of God. ಸುಮ್ಮನೆ ಇದ್ದು ನಂಬುತ್ತಾ ಇರು, ರಕ್ಷಣೆ ದೇವರಿಂದಲೇ. Amen. God bless you. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾದ ಸಂದೇಶವನ್ನು ನಾವು ಕೇಳಿದೆವು ಮೋಶೆಯ ನಂಬಿಕೆಯ ಕುರಿತು. ಪ್ರತ್ಯೇಕತೆ, ನಂಬಿಕೆ ಅನ್ನುವಂಥದ್ದು, ದೇವರಲ್ಲಿ ನಂಬಿಕೆ ಅನ್ನುವಂಥದ್ದು ಈ ಲೋಕದಿಂದ ನಮ್ಮನ್ನು ಪ್ರತ್ಯೇಕವಾಗಿ ಜೀವಿಸುವ ಹಾಗೆ ಮಾಡ್ತೈತೆ ಎಂಬುದಾಗಿ ಅದರಲ್ಲಿ 2ನೇ ಭಾಗ ಇವತ್ತು ನಾವು ಕೇಳಿದೆವು. ಆ ನಂಬಿಕೆಯ ಧೈರ್ಯ ಎಷ್ಟಿತ್ತು ಎಂಬುದಾಗಿ. ಫರೋನ ಎದುರಿನಲ್ಲಿ ಆತನು ಹೋಗಿ ಫರೋನಿಗೆ ಸರಿ ಸಮಾನನಾಗಿ ನಿಂತುಕೊಳ್ತಾನೆ. ಇದು ನಂಬಿಕೆಯ ಮೂಲಕವೇ ಎಂಬುದಾಗಿ. ಹೀಗೆ ನಿಂತುಕೊಂಡದು ಮಾತ್ರವಲ್ಲ, ಆ ನಂಬಿಕೆಗೆ ವಿರೋಧವಾದ ಸಂಗತಿಗಳು ಎದ್ದೇಳಿದೆವು, ಪರೀಕ್ಷೆಗೆ ಒಳಗಾಯಿತು. ಬಟ್ ಆದರೆ ಆತನ ನಂಬಿಕೆಯಲ್ಲಿ ಸ್ಥಿರಚಿತ್ತನಾಗಿದ್ದ ಕಾರಣ ದೇವರನ್ನು, ದೇವರ ವಾಗ್ದಾನಗಳನ್ನು ತನ್ನ ಎದುರಿನಲ್ಲಿ ಆತನು ಇಟ್ಟುಕೊಂಡ ಆತನಾಗಿದ್ದ. ಫರೋನ ಸಮ್ಮುಖದಿಂದ ಆತನು ಹೊರಟು ಬಂದ. ಇನ್ನು ಯಾವತ್ತೂ ಫರೋನ ಮುಖವನ್ನು ನೋಡುವುದಿಲ್ಲ ಎಂಬುದಾಗಿ. ಇದೇ ರೀತಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳು, ಕಷ್ಟಗಳನ್ನು ನಮ್ಮ ಎದುರಿನಿಂದ ನಾವು ನಮ್ಮ ದೃಷ್ಟಿಯಿಂದ ತೊಲಗಿಸಿಕೊಂಡವರಾಗಿ ಕೇವಲ ದೇವರನ್ನು, ಆತನ ವಾಗ್ದಾನಗಳನ್ನು ನಮ್ಮ ದೃಷ್ಟಿಯಲ್ಲಿ ನಾವು ಇಟ್ಟುಕೊಳ್ಳುವಂಥವರಾದರೆ ನಮ್ಮ ನಂಬಿಕೆ ಸ್ಥಿರವಾಗ್ತಾ ಹೋಗ್ತೈತೆ, ಜಯಗಳು ನಾವು ನೋಡ್ತಾ ಹೋಗುವಂಥವರಾಗಿರ್ತೇವೆ. ಆದ್ದರಿಂದ ಈ ಸಂದೇಶವನ್ನು ನಮ್ಮ ಜೀವಿತ ಅಳವಡಿಸಿಕೊಳ್ಳೋಣ, ನಾವು ನಂಬಿಕೆಯಲ್ಲಿ ಸ್ಥಿರಚಿತ್ತರಾಗಿರೋಣ, ಖಂಡಿತ ಜಯವು ನಮ್ಮದಾಗುವಂಥದ್ದಾಗಿರ್ತೈತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ ಸ್ವಾಮಿ. ಅದ್ಭುತವಾದ ನಿನ್ನ ವಾಕ್ಯ ಸಂದೇಶಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಮೋಶೆಯ ನಂಬಿಕೆಯಿಂದ ನಮ್ಮ ಜೀವಿತಗಳ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಅರಸನ ರೌದ್ರಕ್ಕೆ ಭಯಪಡದೆ ಆತನು ಓದದ್ದು ನಂಬಿಕೆಯಿಂದಲೇ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ಅದೃಶ್ಯವಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು ಎಂಬುದಾಗಿ ಸ್ವಾಮಿ. ನಮ್ಮ ಜೀವನದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ, ಭಯ ಹುಟ್ಟಿಸುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಧೈರ್ಯವಾಗಿ ನಾವು ಇರಬೇಕಾದರೂ, ನಂಬಿಕೆ ಪರೀಕ್ಷೆಗೆ ಒಳಗಾಗುವಾಗ ಆ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕಾದರೂ ಸ್ವಾಮಿ, ಅದೃಶ್ಯವಾಗಿರುವಂಥ ನಿನ್ನನ್ನು ಯಾವಾಗಲೂ ನಮ್ಮ ದೃಷ್ಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಅಗತ್ಯವಾಗಿ ಎಂಬುದಾಗಿ ಮೋಶೆ ಜೀವನದ ಮೂಲಕ ಮಾತಾಡಿರುವುದಕ್ಕಾಗಿ ಸ್ತೋತ್ರ. ಕೇಳಿರುವಂಥ ಪ್ರತಿ ಆತ್ಮಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರೂ ಸ್ವಾಮಿ ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ಸುಮ್ಮನಿದ್ದು ನಿನ್ನ ರಕ್ಷಣೆಯನ್ನು ತಮ್ಮ ಜೀವನದ ಎಲ್ಲ ಭಾಗಗಳಲ್ಲಿ ಅನುಭವಿಸುವಂತೆ ನೀನು ಬಲಪಡಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ವಾಕ್ಯ ಕೊಟ್ಟಂಥ ನಿನ್ನ ಮಗನಿಗಾಗಿ ಸ್ತೋತ್ರ ಕರ್ತನೆ. ಅವನ ಮೂಲಕ ನೀನು ಮಾತನಾಡ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತಾ ನಿನ್ನ ಕೃಪೆ ಹಸ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.